ಇರಾನ್ಗೆ ಕಚ್ಚಾ ತೈಲ ಮಾರಾಟಕ್ಕೆ ವಿಧಿಸಿದಂತ ನಿರ್ಬಂಧವನ್ನ ತೆರವುಗೊಳಿಸಲಾಗಿದೆ. ಕಚ್ಚಾ ತೈಲ ಮಾರಾಟ ಮಾಡದಂತೆ ನಿರ್ಬಂಧ ಹೇರಿತ್ತು ಅಮೆರಿಕ. ನಿರ್ಬಂಧಕ್ಕೆ ಈಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ, ತೆರವಾಗಿದೆ. ಅದು ಕಚ್ಚಾ ತೈಲ ಮಾರಾಟಕ್ಕೆ ಅವಕಾಶವನ್ನು ಕೂಡ ನೀಡಲಾಗಿದೆ. ಇರಾನ್ನ ಸಮುದ್ರದಲ್ಲಿ ಇರುವಂಥ ಕಚ್ಚಾ ತೈಲ ಮಾರಾಟಕ್ಕೆ ಅನುಮತಿ ಕೂಡ ಸಿಕ್ಕಿದೆ. ಇಲ್ಲಿ ತನಕ ಕಚ್ಚಾ ತೈಲದ ಬೆಲೆ ಏರಿಕೆ ಆದಂಥ ಹಿನ್ನೆಲೆಯಲ್ಲಿ ಈ ನಿರ್ಬಂಧ ತೆರವಾಗಿರುವಂಥದ್ದು. ಜೊತೆಗೆ ಏಪ್ರಿಲ್ 29ರವರೆಗೆ ಕಚ್ಚಾ ತೈಲ ಮಾರಾಟಕ್ಕೆ ಅನುಮತಿಸಿದೆ ಅಮೆರಿಕ. ವಿಶ್ವದ ದೊಡ್ಡಣ್ಣ ಅಮೆರಿಕ. ಈಗ ಅಮೆರಿಕ ದೇಶವೇ ನಿರ್ಬಂಧವನ್ನು ಹೇರಿದ್ದು ಅಮೆರಿಕಾನೇ. ಈಗ ಅದನ್ನು ತೆರವುಗೊಳಿಸಿದೆ. ಇರಾನ್ನ ಸಮುದ್ರದಲ್ಲಿ ಇರುವಂಥ ಕಚ್ಚಾ ತೈಲ ಮಾರಾಟಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಅದು ಆಲ್ಮೋಸ್ಟ್ 1 ಮಂತ್, 30 ದಿನಗಳ ಕಾಲ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ನೋಡಿ, ಈಗ ಅಮೆರಿಕವೇ ಹೇರಿದ್ದಂಥ ನಿರ್ಬಂಧವನ್ನು ಈಗ ಅಮೆರಿಕ ತೆರವುಗೊಳಿಸಿದೆ. ಕಾರಣ ಏನು ಅಂತ ಹೇಳಿದ್ರೆ, ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಏರಿಕೆ, ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತೈಲ ಸಿಗ್ತಾ ಇಲ್ಲ, ಸಮಸ್ಯೆಗಳನ್ನು ಜನ ಎದುರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೇಗಿತ್ತು ನಿರ್ಬಂಧ, ಈಗ ನಿರ್ಬಂಧವನ್ನು ತೆರವುಗೊಳಿಸಿದ ಮೇಲೆ ಆಗೋ ಅಂತ ಅನುಕೂಲಗಳ ಬಗ್ಗೆ ವಿವರಣೆಯನ್ನು ನೀಡೋದಾದ್ರೆ? ಹೌದು ಮಧುಸೂದನ್, ಮುಖ್ಯವಾಗಿ ಇರಾನ್ ದೇಶದಿಂದ ಯಾವುದೇ ರಾಷ್ಟ್ರಗಳು ಕೂಡ ಕಚ್ಚಾ ತೈಲವನ್ನ, ಗ್ಯಾಸ್ ಅನ್ನ ಖರೀದಿ ಮಾಡದಂತೆ ಅಮೆರಿಕವೇ ನಿರ್ಬಂಧ ವಿಧಿಸಿತ್ತು. ಜೊತೆಗೆ ಇರಾನ್ಗೂ ಕೂಡ ಬೇರೆ ದೇಶಗಳಿಗೆ ಕಚ್ಚಾ ತೈಲ ಮಾರಾಟ ಮಾಡದಂತೆ ನಿರ್ಬಂಧ ವಿಧಿಸಿತ್ತು. ಏಕೆಂದರೆ ಕಚ್ಚಾ ತೈಲದ ಮಾರಾಟದಿಂದ ಬಂದಂತ ಹಣವನ್ನೇ ಇರಾನ್ ದೇಶ ಶಸ್ತ್ರಾಸ್ತ್ರಗಳ ತಯಾರಿಕೆಗೆ ಬಳಕೆ ಮಾಡುತ್ತೆ ಮತ್ತು ಭಯೋತ್ಪಾದನಾ ಸಂಘಟನೆಗಳಿಗೆ ಹಣಕಾಸಿನ ನೆರವನ್ನು ನೀಡಲಿಕ್ಕೆ ಬಳಕೆಯನ್ನ ಮಾಡುತ್ತೆ. ಜೊತೆಗೆ ಅಮೆರಿಕ, ಇಸ್ರೇಲ್ ಅಂತ ದೇಶಗಳ ವಿರುದ್ಧ ದೂರಗಾಮಿ ಕ್ಷಿಪಣಿಗಳನ್ನ, ಅಣ್ವಸ್ತ್ರ ಕ್ಷಿಪಣಿಗಳನ್ನ ತಯಾರು ಮಾಡಲಿಕ್ಕೆ ಆ ಹಣವನ್ನೇ ಬಳಕೆ ಮಾಡಿಕೊಳ್ಳುತ್ತೆ ಅನ್ನುವ ಕಾರಣಕ್ಕಾಗಿನೇ ಅಮೆರಿಕ ಇರಾನ್ನಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡದಂತೆ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ನಿರ್ಬಂಧ ವಿಧಿಸಿತ್ತು. ಜೊತೆಗೆ ಇರಾನ್ಗೂ ಕೂಡ ಕಚ್ಚಾ ತೈಲ ಮಾರಾಟ ಮಾಡದಂತೆ ನಿರ್ಬಂಧ ವಿಧಿಸಿತ್ತು. ಆದ್ರೀಗ ಈ ಇರಾನ್ನ ವಿರುದ್ಧ ಅಮೆರಿಕವೇ ಯುದ್ಧವನ್ನ ನಡೆಸ್ತಾ ಇರುವಂತಹ ಈ ಸಂದರ್ಭದಲ್ಲೇ ಕಚ್ಚಾ ತೈಲದ ಬೆಲೆ ಕೂಡ ಜಾಗತಿಕ ಮಟ್ಟದಲ್ಲಿ ಏರಿಕೆಯಾಗಿದೆ. ಯುದ್ಧ ಆರಂಭವಾಗೋಕ್ಕಿಂತ ಮುಂಚಿತವಾಗಿ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $65 ಇತ್ತು. ಆದ್ರೆ ಈಗ ಅದು $115, $120 ವರೆಗೂ ಕೂಡ ಪ್ರತಿ ಬ್ಯಾರೆಲ್ಗೆ ಏರಿಕೆಯಾಗಿದೆ. ಇದರಿಂದಾಗಿ ಜಗತ್ತಿನಲ್ಲಿ ಪೆಟ್ರೋಲ್, ಡೀಸೆಲ್ ನ ಬೆಲೆ ಏರಿಕೆ ಆಗ್ತಾ ಇದೆ ಮತ್ತು ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಕೂಡ ಆರ್ಥಿಕತೆಯಾಗಿ ಕೂಡ ಹೊಡೆತ ಬೀಳ್ತಾ ಇದೆ. ಇದನ್ನ ತಪ್ಪಿಸುವಂತ ದೃಷ್ಟಿಯಿಂದ ಈಗ ಈ ಅಮೆರಿಕ ದೇಶವೇ ಇರಾನ್ಗೆ ಕಚ್ಚಾ ತೈಲವನ್ನ ಮಾರಾಟ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ. ಏಪ್ರಿಲ್ 19ರವರೆಗೆ ಕಚ್ಚಾ ತೈಲವನ್ನ ಮಾರಾಟ ಮಾಡಬಹುದು ಅನ್ನುವ ಅವಕಾಶವನ್ನ ಕೊಟ್ಟಿದೆ. ಈಗಾಗಲೇ ಸಮುದ್ರದಲ್ಲಿರ್ತಕ್ಕಂಥ ಇರಾನ್ನ ಕಚ್ಚಾ ತೈಲವನ್ನ ಬೇರೆ ದೇಶಗಳಿಗೆ ಮಾರಾಟ ಮಾಡಬಹುದು. ಇದೊಂದು ತಾತ್ಕಾಲಿಕ ನಿರ್ಬಂಧ ತೆರವು. ಹೀಗಾಗಿ ಮುಂದಿನ 1 ತಿಂಗಳ ಕಾಲ ಬೇರೆ ದೇಶಗಳು ಕೂಡ ಇರಾನ್ನಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡಬಹುದು ಅಂತ ಹೇಳಿ ಅಮೆರಿಕ ಹೇಳಿದೆ. ಈ ಮೂಲಕವಾಗಿ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗಬೇಕು ಮತ್ತು ಜಗತ್ತಿನ ಪ್ರಮುಖ ರಾಷ್ಟ್ರಗಳಿಗೂ ಕೂಡ ಆರ್ಥಿಕತೆಗೆ ಹೊಡೆತ ಬೀಳಬಾರದು ಅನ್ನುವ ನಿಟ್ಟಿನಲ್ಲಿ ಈ ಒಂದು ವಿನಾಯಿತಿಯನ್ನ ಇರಾನ್ ದೇಶಕ್ಕೂ ಕೂಡ ಅಮೆರಿಕ ಕೊಟ್ಟಿದೆ. ಈಗಾಗಲೇ ರಷ್ಯಾ ದೇಶದಿಂದಲೂ ಕೂಡ ಕಚ್ಚಾ ತೈಲವನ್ನ ಖರೀದಿ ಮಾಡಲಿಕ್ಕೆ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಅವಕಾಶ ಕೊಟ್ಟಿದೆ. ರಷ್ಯಾಗೂ ಕೂಡ ಕಚ್ಚಾ ತೈಲವನ್ನ ಮುಂದಿನ 1 ತಿಂಗಳ ಕಾಲ ಮಾರಾಟ ಮಾಡಬಹುದು ಅಂತ ಹೇಳಿ ಅವಕಾಶವನ್ನು ಕೊಟ್ಟಿದೆ. ಈಗ ಅದೇ ರೀತಿಯಾದಂತಹ ವಿನಾಯಿತಿಯನ್ನ ಇರಾನ್ ದೇಶಕ್ಕೂ ಕೂಡ ಅಮೆರಿಕ ಕೊಟ್ಟಿದೆ. ಇದರಿಂದಾಗಿ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗುವಂತಹ ನಿರೀಕ್ಷೆ ಇದೆ ಮತ್ತು ಜಗತ್ತಿನ ಪ್ರಮುಖ ರಾಷ್ಟ್ರಗಳಿಗೂ ಕೂಡ ಕಚ್ಚಾ ತೈಲ ಸುಲಭವಾಗಿ ಸಿಕ್ಕು ಎಲ್ಲಾ ದೇಶಗಳಲ್ಲೂ ಕೂಡ ಪೆಟ್ರೋಲ್, ಡೀಸೆಲ್ ನ ಬೆಲೆ ಕೂಡ ಕಡಿಮೆ ಆಗ್ತಕ್ಕಂತಹ ನಿರೀಕ್ಷೆ ಕೂಡ ಇದೆ. ಮಧುಸೂದನ್, ಚಂದ್ರಮೋಹನ್ ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.